ವಿದ್ಯಾಭಾರತಿ ಅಖಿಲ ಭಾರತೀಯ ಶಿಕ್ಷಾ ಸಂಸ್ಥಾನ ಸಂಬಂಧಿತ ವಿದ್ಯಾಭಾರತಿ ಕರ್ನಾಟಕ ಪ್ರಾಂತ ವತಿಯಿಂದ ಆಯೋಜಿಸಲ್ಪಡುವ ಪ್ರಾಂತೀಯ ಮೈಲಾಟಗಳ ಕ್ರೀಡಾಕೂಟ ಜುಲೈ 29, 30, 31ರಂದು 3 ದಿನಗಳ ಕಾಲವರೆಗೂ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಪ್ರಮುಖರಾದ ಕಾಶಿನಾಥ್ ಮಡಿವಾಳ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಕ್ರೀಡಾಕೂಟವು ವಿದ್ಯಾಭಾರತಿ ಕಲಬುರಗಿ ಜಿಲ್ಲೆಯ ನೇತೃತ್ವದಲ್ಲಿ ನಡೆಯಲಿದೆ. ಬಾಲಕಿಶೋರ ತರುಣ ವಿದ್ಯಾರ್ಥಿನಿಯರ 18 ಜಿಲ್ಲೆಗಳಿಂದ 400ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಭಾಗವಹಿಸಲಿದ್ದು ಎಲ್ಲ ರೀತಿಯ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಪ್ರಾಂತ ಕ್ರೀಡಾಕೂಟವು ಉದ್ಘಾಟನೆಯನ್ನು ಶ್ರೀ ಪರಮೇಶ್ವರ ಹೆಗಡೆ ಬೆಳಗಾವಿ ಮಾನ್ಯ ಅಧ್ಯಕ್ಷರು ವಿದ್ಯಾಭಾರತಿ ಕರ್ನಾಟಕ ನೆರವೇರಿಸಲಿದ್ದಾರೆ. ಅಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು, ಕ್ರೀಡಾಂಗಣದ ಅಧಿಕಾರಿಗಳು, ಪ್ರಾಂತೀಯ ಪದಾಧಿಕಾರಿಗಳು, ಕ್ರೀಡಾ ಪ್ರಾಂತ ಅಧ್ಯಕ್ಷರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಅಥ್ಲೆಟಿಕ್ಸ್ ಕೇವಲ ಅಂದರೆ ಮೇಲಾಟಗಳು, ಗುಂಪು ಆಟಗಳು ನಾವು ಪ್ರತ್ಯೇಕವಾಗಿ ಒಂದೊಂದು ಜಿಲ್ಲೆಯಲ್ಲಿ ಮಾಡ್ತೀವಿ. ಕೇವಲ ಅಥ್ಲೆಟಿಕ್ಸ್ ಏನಿದೆ ಹೊರಾಂಗಣ ಆಟಗಳು ಇಲ್ಲಿ 3 ದಿನಗಳ ಕಾಲ ನಡೀತಾ ಇವೆ. ನಮ್ಮ ಕರ್ನಾಟಕದ ಸರಿಸುಮಾರು 31 ಜಿಲ್ಲೆಗಳ ಪೈಕಿ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ವಿದ್ಯಾಭಾರತಿ ಶೈಕ್ಷಣಿಕ ಚಟುವಟಿಕೆ ಇದೆ. ಆದರೆ ನಮಗೆ ಇಲ್ಲಿಯವರೆಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಸರಿಸುಮಾರು ಒಂದು 15 ಜಿಲ್ಲೆಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇವೆ. ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಚಾಮರಾಜಪೇಟೆ, ಬೀದರ್, ದಾವಣಗೆರೆ, ಧಾರವಾಡ ಎಲ್ಲ ಜಿಲ್ಲೆಗಳು ಈಗಾಗಲೇ ನೋಂದಣಿ ಕೂಡ ಮಾಡಿಕೊಂಡಿವೆ. ಸರಿಸುಮಾರು ಅಂತಂದರೆ ಈ ಅಥ್ಲೆಟಿಕ್ಸ್ನಲ್ಲಿ ಓಟಗಳು ಏನಿವೆ 100 ಮೀಟರ್, 200 ಮೀಟರ್, 400 ಮೀಟರ್, 800 ಮೀಟರ್, ರೀಲೆ, ಎತ್ತರ ಜಿಗಿತ, ಉದ್ದ ಜಿಗಿತ, ಗುಂಡು ಎಸೆತ ಇವೆಲ್ಲವೂ ಕೂಡ ನಡೀತವೆ ಆಟಗಳು. ಮತ್ತು ಸರಿಸುಮಾರಪ್ಪ ಅಂತಂದರೆ ಬಾಲಕ ಮತ್ತು ಬಾಲಕಿಯರು ಸೇರಿ ಒಂದು 400ರಿಂದ 500ರವರೆಗೆ ವಿದ್ಯಾರ್ಥಿಗಳು ಬರುವ ನಿರೀಕ್ಷೆ ಇದೆ. ನಮ್ಮಲ್ಲಿ ಬಾಲ, ತರುಣ, ಕಿಶೋರ ಮಾಡ್ತೀವಿ ಸರ್. ಅಂದರೆ 6ನೇ ತರಗತಿಯಿಂದ ಮೇಲ್ಪಟ್ಟು 12ನೇ ತರಗತಿಯವರೆಗೆ ಇಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ. ಅವರಿಗೆ 3 ದಿನಗಳ ಕಾಲ ವಸತಿ ವ್ಯವಸ್ಥೆಗಾಗಿ ಇಲ್ಲಿನ ಸಾರ್ವಜನಿಕ ಉದ್ಯಾನವನದ ಏನು ವೀರಶೈವ ಕಲ್ಯಾಣ ಮಂಟಪ ಇದೆ ಅಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಕ್ರೀಡಾಂಗಣದವರೆಗೆ ಹೋಗೋದಕ್ಕೆ ಬಸ್ ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೀವಿ. ಈ ರೀತಿ 3 ದಿನಗಳ ಕಾಲ ನಡೆಯುವಂಥ ಈ ಒಂದು ಕ್ರೀಡಾಕೂಟದಲ್ಲಿ ಸರಿಸುಮಾರು ಒಂದು 50ಕ್ಕಿಂತಲೂ ಹೆಚ್ಚಿನ ದೈಹಿಕ ಶಿಕ್ಷಕರು ಭಾಗವಹಿಸ್ತಾರೆ. ಮತ್ತು ನಾವು ಬೇರೆ ಬೇರೆ ನಮ್ಮ ವಿದ್ಯಾಭಾರತಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸರಿಸುಮಾರು 100 ಶಾಲೆಗಳಿಗಿಂತಲೂ ಹೆಚ್ಚಿನ ಶಾಲೆಗಳಿವೆ. ಆ ಎಲ್ಲ ಶಾಲೆಗಳ ದೈಹಿಕ ಶಿಕ್ಷಕರನ್ನು ಕೂಡ ನಾವು ನಿಯೋಜನೆಯನ್ನು ಮಾಡಿದ್ದೀವಿ. ಮತ್ತು ನಮಗೆ ಬೇಕಾದಂಥ ಇತರೆ ಖಾಸಗಿ ಶಾಲೆಗಳ ಶಿಕ್ಷಕರಿಗೆ ಮತ್ತು ಸರ್ಕಾರಿ ಶಾಲೆಯ ದೈಹಿಕ ಶಿಕ್ಷಕರು ಕೂಡ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಅವರು ಕೂಡ ಸಹಕಾರವನ್ನು ನೀಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಎಲ್ಲ ಜಿಲ್ಲೆಯಿಂದ ಟೀಮ್ ಮ್ಯಾನೇಜರ್ಗಳಾಗಿ ಒಂದು ಹೆಚ್ಚು ಕಡಿಮೆ ಒಂದು 60ರಿಂದ 70 ಜನರು ಕೂಡ ಟೀಮ್ ಮ್ಯಾನೇಜರ್ಗಳು ಬರ್ತಾ ಇದ್ದಾರೆ. ಈ ಒಂದು 3 ದಿನಗಳ ಕಾಲದ ಒಂದು ಏನು ಕ್ರೀಡಾಕೂಟ ಇದೆ, ಈ ಒಂದು ಕ್ರೀಡಾಕೂಟ 29ರಂದು ಬೆಳಗ್ಗೆ 10:30ಕ್ಕೆ ನಮ್ಮ ವಿದ್ಯಾಭಾರತೀಯ ಹಿಂದಿನ ನಮ್ಮ ಯಾವಾಗಲೂ ಕೂಡ ಮಾರ್ಗದರ್ಶನ ಮಾಡುವಂಥ ನಮ್ಮ ಮಾಜಿ ರಾಜ್ಯಸಭಾ ಸದಸ್ಯರಾಗಿರುವಂಥ ನಮ್ಮ ಮಾರ್ಗದರ್ಶಕರಾಗಿರುವಂಥ ಸನ್ಮಾನ್ಯ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂರವರು ಇದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಮತ್ತು ಈಗಿನ ಪ್ರಸ್ತುತ ವಿದ್ಯಾಭಾರತೀಯ ಪ್ರಾಂತೀಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀಯುತ ಪರಮೇಶ್ವರ ಹೆಗಡೆ ಬೆಳಗಾವಿಯವರು ಇದ್ದಾರೆ. ಅವರು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ. ಮತ್ತು ಸ್ಥಳೀಯ ಅತಿಥಿಗಳು ಏನಿದ್ದಾರೆ, ರಾಜಶೇಖರ್ ಗೋನಾಯಕ್ ಅಂಥೇಳಿ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳು ಕಲಬುರಗಿ ಅವರು ಇರ್ತಾರೆ. ಮತ್ತು ನಮ್ಮ ನೂತನ ವಿದ್ಯಾಭಾರತೀಯ ಪ್ರಾಂತ ಕಾರ್ಯದರ್ಶಿಗಳಾಗಿರುವಂಥ ಸನ್ಮಾನ್ಯ ಶ್ರೀಪತಿ ಅವರು ಕೂಡ ಇರ್ತಾರೆ. ಮತ್ತು ನಮ್ಮ ಪ್ರಾಂತೀಯ ಕೋಶಾಧ್ಯಕ್ಷರಾಗಿರುವಂಥ ರಾಮಕೃಷ್ಣ BK ಬೆಂಗಳೂರವರು ಇರ್ತಾರೆ. ದೇವೇಂದ್ರ ಪ್ರಾಂತ ಖೇಲ್ ಕೋಚ್ ಪ್ರಮುಖರು ಅವರು ಕೂಡ ಇರ್ತಾರೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಸತ್ಯಕುಮಾರ್ ಬಾಗೋಡಿ ಅವರು ಕೂಡ, ಇವರು ಏನು ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ, ಅವರು ಕೂಡ ಇರ್ತಾರೆ. ಅಧ್ಯಕ್ಷತೆಯನ್ನು ಶ್ರೀಯುತ ಸನ್ಮಾನ್ಯ, ನಾನು ಉದ್ಘಾಟನೆ ಅಂತ ಹೇಳಿದೆ, ದಯವಿಟ್ಟು ಕ್ಷಮಿಸಿ, ಅವರು ಅಧ್ಯಕ್ಷತೆಯನ್ನು ಸನ್ಮಾನ್ಯ ಬಸವರಾಜ್ ಪಾಟೀಲ್ ಸೇಡಂರವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅವರು ವಹಿಸ್ತಾರೆ. ಉದ್ಘಾಟನೆಯನ್ನು ನಮ್ಮ ವಿದ್ಯಾಭಾರತಿ ಪ್ರಾಂತಾಧ್ಯಕ್ಷರಾಗಿರುವಂಥ ಪರಮೇಶ್ವರ ಹೆಗಡೆ ಅವರು ಮಾಡ್ತಾರೆ. ಇನ್ನು ಸಮಾರೋಪ ಸಮಾರಂಭ ದಿನಾಂಕ 31ರಂದು ಸಂಜೆ 3 ಗಂಟೆಗೆ ನಡೀತದೆ. ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಸಂಗಮೇಶ್ವರ್, ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿ ಅವರು ಇರ್ತಾರೆ. ಅತಿಥಿಗಳಾಗಿ ಶ್ರೀಯುತ ಉಮೇಶ್ ಕುಮಾರ್, ಮಾನ್ಯ ಪ್ರಾಂತ ಸಂಘಟನಾ ಕಾರ್ಯದರ್ಶಿಗಳು ವಿದ್ಯಾಭಾರತಿ ಕರ್ನಾಟಕ ಅವರು ಇರ್ತಾರೆ. ಅತಿಥಿಗಳಾಗಿ ಶ್ರೀಯುತ ಭೀಮಾಶಂಕರ್ ಮಠಪತಿ, ದೈಹಿಕ ನಿರ್ದೇಶಕರು ಮಾತೃಛಾಯ ಪದವಿ ಪೂರ್ವ ಕಾಲೇಜು ಸೇಡಂ ಮತ್ತು ವಿದ್ಯಾಭಾರತೀಯ ಕ್ರೀಡಾ ವಿಭಾಗದ ಕಾಲೇಜು ಶಿಕ್ಷಣ ಪ್ರಮುಖರು ಅವರು ಇರ್ತಾರೆ. ಉಪಸ್ಥಿತಿಯಲ್ಲಿ ಸನ್ಮಾನ್ಯ ವೀರಭದ್ರಪ್ಪ ಪಾಟೀಲ್, ನಮ್ಮ ವಿದ್ಯಾಭಾರತೀಯ
ಕಲಬುರಗಿ ವಿಭಾಗ ದೈಹಿಕ ಶಿಕ್ಷಣ ಪ್ರಮುಖರು ಅವರು ಇರ್ತಾರೆ. ಮತ್ತು ರಮೇಶ್ ನಾಮ್ದಾರ್ ನನ್ನ ಪಕ್ಕದಲ್ಲಿ ಕುಂತಿರುವಂಥ ಕಾರ್ಯದರ್ಶಿಗಳು ಅವರು ಕೂಡ ಉಪಸ್ಥಿತರಿರ್ತಾರೆ. ಈ ಒಂದು ಸಮಾರೋಪದ ಅಧ್ಯಕ್ಷತೆಯನ್ನು ಶ್ರೀಯುತ ಮೈಪಾಲ್ ರೆಡ್ಡಿ ಪಾಟೀಲ್ ಮಾನ್ಯ ಪ್ರಾಂತ ಸಹ ಕಾರ್ಯದರ್ಶಿಗಳು ವಿದ್ಯಾಭಾರತಿ ಕರ್ನಾಟಕ ಅವರು ಕೂಡ ಇರ್ತಾರೆ. ಒಟ್ಟಿನಲ್ಲಿ 3 ದಿನಗಳ ಕಾಲ ನಡೆಯುವಂಥ ಈ ಒಂದು ಕ್ರೀಡಾಕೂಟ ನಮ್ಮ ಶಾಲೆಯಲ್ಲಿ ಏನು ಆಟ ಆಡ್ತಾರೆ, ಈ ಪ್ರಾಂತ ಕ್ರೀಡಾಕೂಟ ಆದ ನಂತರ ಕ್ಷೇತ್ರ ನಡೀತದೆ, ಕ್ಷೇತ್ರದ ನಂತರ ರಾಷ್ಟ್ರಮಟ್ಟ ನಡೀತದೆ, ರಾಷ್ಟ್ರಮಟ್ಟದ ನಂತರ HFI ಅಂತ ಏನು ಇಡೀ ರಾಷ್ಟ್ರಮಟ್ಟದ ಸಂಘಟನೆ ಇದೆ. ಅಂದರೆ ಕೇವಲ ಇಡೀ ದೇಶದಲ್ಲಿ 4 ಒಂದು ಸಂಘಟನೆಗಳಿಗೆ ಇದಕ್ಕೆ ಅವಕಾಶ ಇದೆ. ಒಂದು ಈಗೇನು ಸರ್ಕಾರದಿಂದ ಹೋಬಳಿ ಮಟ್ಟದಿಂದ ಏನು ಮಕ್ಕಳು ಆಡ್ತಾರೆ, ಹೋಬಳಿಯಿಂದ ಜಿಲ್ಲೆಯಿಂದ ರಾಷ್ಟ್ರದವರೆಗೆ ಸರ್ಕಾರದ ಕಡೆಯಿಂದ ಸರ್ಕಾರಿ ಶಾಲೆಯವರು ಆಡ್ತಾರೆ, ಆ ಒಂದು ಸರ್ಕಾರಿ ಸಂಸ್ಥೆಯಿಂದ ಮತ್ತು ವಿದ್ಯಾಭಾರತಿ ನಮ್ಮ ಸಂಸ್ಥೆಯಿಂದ ಮತ್ತು ಒಲಿಂಪಿಕ್ ಸಂಸ್ಥೆಯಿಂದ, ಒಲಿಂಪಿಕ್ ಅಸೋಸಿಯೇಷನ್ ಏನಿದೆ, ಈ 3 ಸಂಸ್ಥೆಯವರು ಮುಂದೆ HFI ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಅನ್ನುವಂಥ ಏನು ದೊಡ್ಡ ಸಂಘಟನೆ ಇದೆ, ಅದರಲ್ಲಿ ಈ ಒಂದು ಕ್ರೀಡೆಯನ್ನು ಆಡ್ತಾರೆ. ಇಲ್ಲಿ ಆಡೋರಿಗೆ ತಮಗೆ ಮಾಹಿತಿ ಇದೆ, ಇದರಲ್ಲಿ ಆಡುವಂಥ ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣದಲ್ಲಿ ಮತ್ತು ನೌಕರಿಯಲ್ಲಿ ಅವರಿಗೆ ರಿಸರ್ವೇಷನ್ ಕೂಡ ಇದೆ. ಹೀಗಾಗಿ ಇದಕ್ಕೆ ನಾವು ತುಂಬ ಅಚ್ಚುಕಟ್ಟಾಗಿ ನಾವು ಬಹಳ ಇದಕ್ಕೆ ನಾವು ಪ್ರಾಮುಖ್ಯತೆ ನಮ್ಮ ಶಾಲೆಗಳಲ್ಲಿ ಕೊಡ್ತೇವೆ. ಈ ರೀತಿಯ ಒಂದು ಚಟುವಟಿಕೆಗಳು ನಮ್ಮ ವಿದ್ಯಾಭಾರತಿ ವತಿಯಿಂದ ನಡೀತಾ ಇದೆ. ತಾವು ಪತ್ರಿಕಾ ಮಾಧ್ಯಮದವರು ಏನು ಸಂವಿಧಾನದ 4ನೇ ಅಂಗ ಅಂತ ನಾವೇನು ಕರಿತೀವಿ, ತಮ್ಮ ಕಾರ್ಯ ಮಹತ್ವ ಇದೆ. ದಯವಿಟ್ಟು ಇವತ್ತಿನ ಈ ವಿಷಯ ಮತ್ತು ಆ ಒಂದು ನಡೆಯುವಂಥ 3 ದಿನಗಳ ಕಾಲ ನಡೆಯುವಂಥ ಕ್ರೀಡಾಕೂಟದ ಒಂದು ಏನು ಮಾಹಿತಿಯನ್ನು ತಾವು ಇಡೀ ರಾಜ್ಯ ಮಟ್ಟಕ್ಕೆ ಮುಟ್ಟುವಂಥ ವ್ಯವಸ್ಥೆಯನ್ನು ತಾವೆಲ್ಲರೂ ಮಾಡ್ತೀರಿ ಅಂತ ಈ ಸಂದರ್ಭದಲ್ಲಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.